ಗಿಲ್ಲಿ ಅವ್ರು ಕೇಳ್ತಾರೆ, ಬಟ್ ಅವ್ರ ಮಾತು ಕೇಳಲ್ಲ. ಅವ್ನು ಕೊಂಡ್ರಿ ಇಲ್ಲಿ ಮನ್ಸಲ್ಲಿ ಏನು ಅನ್ಸಿದ್ರು ಅವ್ನು ಹೇಳೋ ಡೈರೆಕ್ಟಾಗಿ. ಬಟ್ ಅವ್ನು ಹೇಳೋ ರೀತಿ ನೋಡಬೇಕು, ತುಂಬ ಇಷ್ಟ ಆಗ್ಬಿಡ್ತಾರೆ ಸರ್. ಅವನು ಸುದೀಪ್ ಸರ್ ಅಷ್ಟು ತುಂಬ ಸಪೋರ್ಟ್ ಪ್ರತಿಯೊಬ್ಬರಿಗೂ. ಗೆಲ್ಲೋದೇ ಗಿಲ್ಲಿ ಸರ್. ನನಗೆ ಗಿಲ್ಲಿ ಅವ್ನ ಆಟ ನೋಡ್ಬಿಟ್ರೆ ನಾನು ಬಿಗ್ ಬಾಸ್ ನೋಡ್ತಾ 12ವರೆಗೂ ಅವನಿಂದ ನೋಡ್ತಾ ಇದ್ದೀನಿ ಸರ್. ಆಪೋಸಿಟ್ ಇರಲೇಬೇಕು ಸರ್. ಈಗ ಆಸಿದ ಮೇಲೆ CS ಇದ್ದೇ ಇರುತ್ತೆ. ಸಪೋರ್ಟ್ ಕೊಡ್ತಿದ್ರೆ ನಮ್ಮ ಫ್ಯಾಮಿಲಿ ಬಿಗ್ ಬಾಸೇ ಗೊತ್ತಿಲ್ಲ, ಬಟ್ ಗಿಲ್ಲಿಯಿಂದ ಬಿಗ್ ಬಾಸ್ ಗೊತ್ತು ಅವ್ರಿಗೆ. ಇಡೀ ಫ್ಯಾಮಿಲಿ. ನನಗೆ ಇಷ್ಟು ವರ್ಷ ಬಿಗ್ ಬಾಸ್ ಅಂದರೆ ಬರೀ ಗೊತ್ತಷ್ಟೇ, ಬಟ್ ನಾ ಬಿಗ್ ಬಾಸ್ ನೋಡ್ತಿರೋದೇ ಇವಾಗ ಗಿಲ್ಲಿಗೋಸ್ಕರ. ಗಿಲ್ಲಿ ಅವ್ರಿಗೆ ಕೇಳ್ತಾರೆ, ಬಟ್ ಅವ್ರ ಮಾತು ಕೇಳಲ್ಲ. ಅವ್ನು ಕೊಂಡ್ರಿ ಇಲ್ಲಿ ಮನ್ಸಲ್ಲಿ ಏನು ಅನ್ಸಿದ್ರು ಅವ್ನು ಹೇಳೋ ಡೈರೆಕ್ಟಾಗಿ. ಅದಕ್ಕೆ ಅಂದ್ಕೊಂಡ್ರೆ ಯಾರಿಗೂ ಆಗಲ್ಲ, ಅಶ್ವಿನ್ ಅವ್ರಿಗೂ ಯಾರಿಗೂ. ಸೊ ನಾವು ಆಡೋ ಪ್ರತಿಯೊಂದು ಗೇಮು ನ್ಯಾಚುರಲ್ ಆಗತ್ತಾನೆ. ಬಿಗ್ ಬಾಸ್ ಅದು ಇಂಟ್ರಾಕ್ಟ್ ಬರೀ ಕೇಳ್ತಿದ್ದಷ್ಟೇ ಬಿಗ್ ಬಾಸ್ನ. ಸೊ ಅವ್ನ ಚಾನ್ಸಿಂದ ನೋಡ್ತಾ ಇದ್ದೀನಿ ಇವಾಗ. ಬಿಗ್ ಬಾಸ್ ಗೆಲ್ಲಿ ಬರಬೇಕು. ಹೋದ ಸಲ RCB ಕಪ್ ಗೆದ್ದಿತ್ತು, ಈ ವರ್ಷ ಗಿಲ್ಲಿನೇ ಕಪ್ ಗೆಲ್ಲೋದು. ಎಲ್ಲ ಇದ್ದಾರೆ, ಬಟ್ ಅವ್ನು ಎಲ್ಲ ಯೋಚನೆ ಮಾಡಿ ಡೈಲಾಗ್ ಆಗ್ತಾರೆ. ಅವ್ನು ಯೋಚನೆ ಇಲ್ಲ, ಕಡಕ್ಕಾಗಿ ಡೈಲಾಗ್ ಆಗ್ತದೆ. ಏನೇ ಮಾತಾಡೋ ಡೆಲಿವರಿ ಆನ್ ದ ಸ್ಪಾಟಲ್ಲಿ ಡೆಲಿವರಿ ಕೊಡ್ತಾನೆ. ಅದಕ್ಕೆ ಕಂಡ್ರೆ ಯಾರಿಗೂ ಆಗಲ್ಲ. ಅವ್ನು ಯಾವುದೇ ಗೇಮ್ ಮಾಡಲಿ ಪ್ರತಿಯೊಬ್ಬರಿಗೆ ಅವ್ನು ಎಲ್ಲ ನೋಡ್ತಾನೆ. ಅವ್ನು ಡೈಲಾಗ್ ಹಾಕಿದ್ದೆ ಹೋದ್ಸಲಿ ಒಂದ್ಸಲಿ, ಬಾಡಿ ಹಂಗಿತೆ ಹಿಂಗೆ ಅಂತ. ಬಟ್ ಅವ್ನು ಡೈಲಾಗ್ ನ್ಯಾಚುರಲ್ ಹೇಳ್ತಾನೆ. ಅವ್ನು ಏನು ಅನ್ಸುತ್ತೆ ಹಂಗೆ ಡೈಲಾಗ್ ಹೇಳೋದು. ಅವನು ಶುದ್ಧ ಮನಸ್ಸಿನ ಸರ್. ಏನೇ ಡೈಲಾಗ್ ಹೇಳೋದು ಸ್ಪರ್ಧೆ. ಬಟ್ ಅವ್ನು ನೋಡಿದ್ರೆ ಅವನ ಆಟಗಳು ನೋಡಿಬಿಡು, ಅಲ್ಲಿ ಒಂಥರ ನೋಡ್ತಾರೆ. ಏನು ಅಲ್ಲಿ ಮನ್ಸಲ್ಲಿ ಮಾತಾಡ್ತಾರೆ, ಅದ್ರ ಮನ್ಸಲ್ಲಿ ಬೇರೆ ಥರನೇ ಇರ್ತಾರೆ. ಬಟ್ ಅವ್ನು ಹೇಳೋ ರೀತಿ ನೋಡಬೇಕು, ತುಂಬ ಇಷ್ಟ ಆಗ್ಬಿಡ್ತಾರೆ ಸರ್. ಅವನು ಸಾಕಷ್ಟು ಜನ ಹೇಳ್ತಾರೆ ಗಿಲ್ಲಿ ಹಳ್ಳಿಯವನು. ಅವ್ನು ಮೊನ್ನೆನೇ ಆಗಿತ್ತಲ್ಲ, ಅವ್ನು ತಿಂದಾಗ ಏನು 6 ಕೆಳಗಡೆ ಕುತ್ಕೊಂಡು ತಿಂತಾರೆ. ಬಟ್ ಬಡವ್ರು ನಾವು ಎಷ್ಟೋ ಜನ ಅದೇ ರೀತಿ ಚಾನ್ಸ್ ಕೊಡಬೇಕು ಬೇರೆಯವ್ರಿಗೂ. ಅಂಥವ್ರಿಗಿಂತ ನಮ್ಮನ್ನು ಚಾನ್ಸ್ ಕೊಟ್ಟರೆ ಹೋಗ್ತಾರೆ. ಇನ್ನೂ ಬಿಗ್ ಬಾಸ್ ಇನ್ನೂ ಬೆಳೆಯುತ್ತೆ, ಇನ್ನೂ ಚೆನ್ನಾಗಿರುತ್ತೆ. ಸುದೀಪ್ ಸರ್ ಅಷ್ಟು ತುಂಬ ಸಪೋರ್ಟ್ ಪ್ರತಿಯೊಬ್ಬರಿಗೂ. ಅವ್ರು ಪ್ರತಿಯೊಬ್ಬರು ಯಾರು ಸ್ಪರ್ಧೆ ಪ್ರತಿಯೊಬ್ಬರೂ ಇಷ್ಟಪಡ್ತಾರೆ. ಯಾವ ರೀತಿಗೆ ಏನಂತಾರೋ ಪ್ರತಿಯೊಬ್ಬರು ಸಿದ್ದು ಕೊಡ್ತಾರೆ. ಬಟ್ ಗೆಲ್ಲೋದೇ ಗಿಲ್ಲಿ ಸರ್. ನನಗೆ ಗಿಲ್ಲಿನೇ. ಸುದೀಪ್ ಸರ್ ಬಗ್ಗೆ ಹೇಳೋಕ್ಕಾಗಲ್ಲ ಸರ್. ಅವರು ಅಭಿನಯ್ ಚಕ್ರವರ್ತಿ ಅವರು ಪ್ರತಿಯೊಬ್ಬರನ್ನು ಪ್ರೀತಿಸ್ತಾರೆ. ಅವ್ರನ್ನು ಪ್ರೀತಿಸ್ತಾರೆ. ಇಲ್ಲಿ ವಿಚಾರದಲ್ಲಿ ಅವ್ರೇನೋ ಒಂಥರ ಈ ಬಗ್ಗೆ ನೀತಿ ಅದೇನಿಲ್ಲ ಸರ್, ನ್ಯಾಚುರಲ್ಗೆ ಹೇಳ್ತಾರೆ. ಬಟ್ ಗಿಲ್ಲಿ ಬಗ್ಗೆ ಬಂದುಬಿಟ್ಟು ಕಾವ್ಯವರು ಗೊತ್ತು, ಅವರು ಕಾವ್ಯವ್ರು ಏನು ಮಾಡ್ತಾರೆ ಅಂತ. ಸೊ ಆದಷ್ಟು ಪಬ್ಲಿಕ್ ಸೈಡ್ ಇದೆ ಕಾವ್ಯವರು, ಬಟ್ ಅಲ್ಲಿ ಫ್ರೆಂಡ್ಸಿಗೆ ಥರನೇ. ಬಟ್ ಗಿಲ್ಲಿ ಅವ್ನ ಆಟ ನೋಡಿಬಿಟ್ರೆ ನಾನು ಬಿಗ್ ಬಾಸ್ ನೋಡ್ತಾ 12ವರೆಗೂ ಅವನಿಂದ ನೋಡ್ತಾ ಇದ್ದೀನಿ. ಗಿಲ್ಲಿಗೋಸ್ಕರ ನೋಡ್ತಾ ಇದ್ದೀನಿ. ಬರೀ ಕೇಳ್ತಿದ್ದೆ ಅಷ್ಟೇ ಬಿಗ್ ಬಾಸ್ದಾಗೆ ಅಂತ. ಬಟ್ ಗಿಲ್ಲಿ ಆಟ ನೋಡಿಬಿಟ್ಟು ತುಂಬ ಇಷ್ಟ ಆಗಿಬಿಟ್ಟು ಗಿಲ್ಲಿಗೋಸ್ಕರ ನೋಡ್ತಾ ಈ ವರ್ಷ ಪೂರ್ತಿ. ನಿಜ ನ್ಯಾಚುರಾಗಿ ಬಿಗ್ ಬಾಸ್ ಸರ್ ಆಪೋಸಿಟ್ ಇರಲೇಬೇಕು ಸರ್. ಈಗ ಆಸಿದ ಮೇಲೆ CS ಇದ್ದೇ ಇರುತ್ತೆ. ಅದೇ ಥರನೇ ಗಿಲ್ಲಿ ಇದ್ದೇ ಇರ್ತಾನೆ. ಗೆಲ್ಲೋದೇ ಗಿಲ್ಲಿ ಕೊನೆವರೆಗೂ. ಬಟ್ ಅವ್ನಿಗೆ ಗೊತ್ತಿರಲ್ಲ ಈ ಕರ್ನಾಟಕದ ಎಷ್ಟು ಜನ ಪ್ರೀತಿ ಮಾಡ್ತಾರೆ ಅವನ್ನ ಅಂತ. ಅವನು ಬರೀ ಹೊರಗಡೆ ಇದ್ದಾನೆ ಅಷ್ಟೇ. ಬಟ್ ಇಡೀ ಕರ್ನಾಟಕ ಅವನೇ ಪ್ರೀತಿ ಮಾಡ್ತಾರೆ. ಎಷ್ಟೋ ಜನ ಅವ್ರ ಮನೆ ಹೋಗ್ಬಿಟ್ಟು ವಿಸಿಟಿಂಗ್ ಮಾಡಿಕೊಂಡು ಪ್ರತಿಯೊಬ್ಬರು ಅವ್ರ ತಂದೆ ಅಷ್ಟು ಬೆಳೆದು ನ್ಯಾಚುರಲ್ ಇರ್ತಾರೆ. ಅವರು ಎಷ್ಟು ನೀಟಾಗಿರ್ತಾರೆ, ಎಷ್ಟು ಚೆನ್ನಾಗಿ ಮಾತಾಡ್ಕೊಂಡಿರ್ತಾರೆ. ಅವ್ರ ಮಾತುಗಳ ಹಳ್ಳಿ ಭಾಷೆ ಆ ಥರ ಹೊರಟು ಚೆನ್ನಾಗಿ ಮಾತಾಡ್ಕೊಂಡಿರ್ತಾರೆ. ಬಟ್ ಅವ್ರು ಎಷ್ಟೇ ಪ್ರೀತಿ ಮಾಡೋ ಪ್ರತಿಯೊಬ್ಬರನ್ನ ಅಲ್ಲಿ ಪ್ರೀತಿಯಿಂದ ಮಾತಾಡ್ತಾನೆ. ಅವನು ಬೇರೆ ಗೆಲ್ಬೋದು, ಬಟ್ ಮಾತುಗಳಿಂದ ಸರ್ ಅವನು ಇದುವರೆಗೂ ಬಂದಿರೋದು. ಅದು ಮಾತೇ ಬಂಡವಾಳ ಅಷ್ಟೇ. ಶುದ್ಧ ಮನಸ್ಸಿನ ಪ್ರಶುದ್ಧ ಮನಸ್ಸಿನ ಸರ್ ಅವರು ಪ್ರತಿಯೊಂದು ನ್ಯಾಚುರಾಗಿ ಹೇಳಿ ಮಾಡ್ತಾನೆ. ತುಂಬ ಇಷ್ಟ ಆಗ್ಬಿಡ್ತಾರೆ ಗಿಲ್ಲಿ ಸರ್. ಗೊತ್ತಿಲ್ಲ, ಅವರಿಂದ ನೋಡ್ತಿರೋದು ನಂಗೆ ಬಿಗ್ ಬಾಸ್ನ. ಪಕ್ಕ ಈ ಸಲ ಗೆಲ್ಲೋದೇ ಗಿಲ್ಲಿ. ಸರ್ ನಮ್ಮದು ಪಾವಗಡ, ತುಮಕೂರು ಪಾವಗಡ ಸರ್. ಗೆಲ್ಲಬೇಕು ಸರ್ ಈ ಸಲ. ಸಪೋರ್ಟ್ ಕೊಡ್ತಿರೋ ನಮ್ಮ ಫ್ಯಾಮಿಲಿ. ಬಿಗ್ ಬಾಸೇ ಗೊತ್ತಿಲ್ಲ, ಬಟ್ ಗಿಲ್ಲಿಯಿಂದ ಬಿಗ್ ಬಾಸ್ ಗೊತ್ತು ಅವ್ರಿಗೆ. ಇಡೀ ಫ್ಯಾಮಿಲಿ ಗಿಲ್ಲಿಗೋಸ್ಕರ ನೋಡ್ತಾ ಇದ್ವಿ. ಬಿಗ್ ಬಾಸ್ ಬರೀ ಹೆಸರಲ್ಲಿ ಗೊತ್ತು ಅಷ್ಟೇ ಅವ್ರಿಗೆ. ಬರೀ ಗೊತ್ತಿರೋದು ಗಿಲ್ಲಿಯಿಂದ ಬಿಗ್ ಬಾಸ್ ಇಡೀ ನಮ್ಮ ಫ್ಯಾಮಿಲಿಯಲ್ಲಿ ನೋಡ್ತಾವ್ರೆ. ಗಿಲ್ಲಿ ಅಣ್ಣ ಎಲ್ಲಿ ನೆನೆಸ್ಕೊಳ್ಳಿ ಅಷ್ಟೇ ನಮ್ಮೂರನ್ನ. ಸರ್ ನಾನು ವೋಟ್ ಕೊಟ್ಟಿದ್ದೇನೆ, ತೋರಿಸ್ತೀನಿ ಬೇಕಾದರೆ. ನಾವು 90 ವೋಟ್ಸ್ ಕೊಟ್ಟಿರೋದೇ ಗಿಲ್ಲಿಗೆ ಸರ್. ನಾನು ಏನೇ ಓಪನ್ ಮಾಡ್ಕೊ ಬರೋದೇ ಗಿಲ್ಲಿಯಿಂದಾನೆ. ತೋರಿಸ್ತೀನಿ. ಅವ್ರ ಆಟ ಬೇರೆ ಲೆವೆಲ್ ಇದೆ ಸರ್. ಇನ್ನು ಜಗ್ಗೇಶ್ ಅವ್ರು ಯಾವಾಗೊಂದ್ಸಲ ಒಂದು ಟೈಮ್ ಹೇಳಿದರು ಮುಂದೆ ಬೆಳೆ ಬೆಳಿತಾನೆ ಅಂತ, ಒಂದು ಕಾಮಿಡಿ ಕಲಿಕರ ಶೋ ಅಲ್ಲಿ. ಬಟ್ ಆ ಪಕ್ಕ ಮಾತು ನಿಜ ಆಗುತ್ತೆ. ಹೌದು ಸರ್. ಶಿವಣ್ಣವರು ಪ್ರತಿಯೊಬ್ಬ ಸರ್ ಯಾರೇ ನೋಡಿ ಕೂಡ ಬಿಗ್ ಬಾಸ್ನ ಗಿಲ್ಲಿ ಅವರಿಂದ ಸರ್. ಎಷ್ಟೋ ಜನ ಅವನು ಮಿಡಲ್ ಕ್ಲಾಸ್ ಒಂದು ಲೈಫ್ ಒಂದು ಡೈಲಾಗ್ ಹೇಳಿದ್ದ. ಇದು ಡೈಲಾಗಿಂದ ಇಡೀ ಮಿಡಲ್ ಕ್ಲಾಸ್ ಮನಸ್ಸಲ್ಲೇ ಗೆದ್ಬಿಟ್ಟಾನೆ ಅರ್ಧ ಜನರನ್ನ. ಡೈಲಾಗ್ ಅಷ್ಟೊಂದು ಇರ್ಬಿಲ್ಲ ಸರ್. ನನಗೆ ಆ ಡೈಲಾಗಿಂದ ಮಿಡಲ್ ಕ್ಲಾಸ್ ಮನಸ್ಸೆಲ್ಲ ಗೆದ್ಬಿಟ್ಟಾರೆ.
ಬಟ್ ರಘುಣ್ಣ ಅವ್ರಿಗೆಲ್ಲ ತುಂಬ ಸಪೋರ್ಟ್ ಮಾಡ್ತಾವ್ರೆ. ಮೊದಲಿಂದ ದ್ವೇಷಿಸ್ತಿದ್ರು, ಬಟ್ ಇವಾಗ ಚೆನ್ನಾಗಿ ಪ್ರೀತಿ ಮಾಡ್ತಾರೆ ಸರ್, ಚೆನ್ನಾಗಿ ಮಾತಾಡ್ಕೊಂಡಿದ್ದಾರೆ. ನೀವು ಅದು ಬರ್ತಿಲ್ಲ ಸರ್ ವಿಡಿಯೋ. ಓಟ್ 99 ಓಟ್ ಹಾಕ್ತಿರೋದು ಬರೀ ಗಿಲ್ಲಿಗೆ. ನಾನು ಫ್ಯಾಮ್ಲಿ ಎಲ್ಲ ಹಾಕಿದ್ದಾರೆ ಸರ್. ಅವರು ಮೊಬೈಲ್ ಯಾರೋ ಯೂಸ್ ಮಾಡ್ತಾರೋ ಎಲ್ಲರೂ ಯೂಸ್ ಮಾಡ್ತಾರೆ, ಪ್ರತಿಯೊಬ್ಬರು ಹಾಕ್ತಾರೆ. ನಾನು ಅವ್ನು ನೋಡ್ತಿರೋದೇ ಬಿಗ್ ಬಾಸ್ ಗಿಲ್ಲಿಯಿಂದ ಸರ್. ಟಾಟೋಲ್ಲಿ ಹಾಕ್ಸಿದ್ರು ಅವರು ಲಾಸ್ಟ್ ಟೈಮು. ಇಷ್ಟೇ, ನಾವು ಎಷ್ಟು ಹೇಳ್ಬೋದು, ಬಟ್ ಅದು ಕಮ್ಮಿ ಆಗಲ್ಲ ಅವ್ರ ಬಗ್ಗೆ. ಒಂದ್ಸಲ ಕಪ್ಪು ಗೆದ್ಮೇಲೆ ಮಂಡ್ಯ ಅವ್ರ ಊರು ಸೈಡ್ ಹೋಗ್ತೀವಿ, ಮೀಟ್ ಆಗೇ ಆಗ್ತೀವಿ ಸರ್, ಖಂಡಿತ ಮಾಡಲೇಬೇಕು ಸರ್. ನಾವು ಈ ಬಿಗ್ ಬಾಸ್ ನೋಡಿಬಿಟ್ಟು ಅವನ್ನ ಬರೀ ಕ್ಯಾಮ್ರೇಸ್ ಎಲ್ಲ ನೋಡ್ತಾ ಇದ್ದೆ. ನೋಡಿ ಸರ್, ಕೊಡ್ತೀರ 99 ಓಟು ಗಿಲ್ಲಿಗೆ. ನಾನು ನೋಡ್ತೀನಿ 99 ಓಟು ಕೊಡೋದೇ ಗಿಲ್ಲಿಗೆ ಸರ್. ಈ ಸಲ ಗಿಲ್ಲಿ ಗೆಲ್ಲಬೇಕು ನಮಗೆ. ಬಟ್ ನಾವೇನು ಹೇಳೋದು, ಇಡೀ ಕರ್ನಾಟಕನೇ ಹೇಳುತ್ತೆ ಯಾರು ಗೆಲ್ಲೋದು ಅಂತ. ಯಾರು ಮಾತ್ರ ಬಂದರೂ ಗಿಲ್ಲಿನೇ. ಅಲ್ಲ, 6 ರಾಜ್ಯದ ಓಟುಗಳು ಬಂದಿದ್ದಾವೆ ಸರ್. 50 ಸರ್. ಇನ್ನು ಯಾವ ಲೆವೆಲ್ ಸರ್ ಅವ್ರದ್ದು. ಇವಾಗ ಎಷ್ಟೋ ಜನ ಮುಂದೆ ಫ್ಯೂಚರು ಸರ್ ಅವ್ನು ಬಂದೇ ಬರ್ತಾನೆ. ಇನ್ನು ಮುಂದೆ ಒಳ್ಳೆ ಆಗ್ತಾ ಇರ್ತಾನೆ ಸರ್. ಇದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.